ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಶುಭೋದಯ. ನಾನು ಬೆಳಿಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಮಾಡಿ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಆಚೆ ಒರೆಸೋದಿತ್ತು, ಕಸ ಗುಡಿಸ್ಬಿಟ್ಟು ಒರೆಸೋಣ ಅಂದ್ಬಿಟ್ಟು ಫಸ್ಟ್ 2 ನಿಮಿಷ ಹೋಗಿ ಆಚೆ ನಿಂತ್ಕೊಳ್ತೀನಿ ಯಾವಾಗಲೂ. ಅದಾದ್ಮೇಲೆ ಕಸ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಎಲ್ಲ ಗಿಡಗಳಿಗೂ ಒಂದು ಕಡೆಯಿಂದ ನೀರು ಹಾಕ್ಕೊಂಡು ಬಂದು ಅದಾದಮೇಲೆ ರಂಗೋಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ರಂಗೋಲಿ ಹಾಕ್ಬಿಟ್ಟು ಇಷ್ಟು ದಿನ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತಾ ಇದೆ. ಇವತ್ತೇನೋ ಗೊತ್ತಿಲ್ಲ, ಫಸ್ಟ್ ಆಚೆ ಕೆಲಸ ಮುಗಿಸ್ಬಿಡೋಣ ಅಂದ್ಬಿಟ್ಟು ಆಚೆ ಅದನ್ನು ಕೆಲಸ ಮುಗಿಸ್ಬಿಟ್ಟು ಬಂದು ನಿನ್ನೆ ರಾತ್ರಿನೇ ಗೋಂದು ಮತ್ತು ಚಿಯಾ ಸೀಡ್ಸ್ ನೆನೆಸಿಟ್ಟಿದೆ. ಅದಕ್ಕೆ ತವು ಬೆಚ್ಚಗಿರೋ ನೀರು ಹಾಕ್ಕೊಂಡು ಒಂದು ಗ್ಲಾಸ್ಗೆ ಅದೆರಡೂ ಸೇರಿಸ್ಬಿಟ್ಟು 2 ಟೇಬಲ್ ಸ್ಪೂನ್ ಜೇನುತುಪ್ಪ ಹಾಕ್ಬಿಟ್ಟು ನಾನು ಮಮ್ಮಿ ಇಬ್ಬರು ಕೂತ್ಕೊಂಡು ಕುಡಿದ್ವಿ. ಚಿಯಾ ಸೀಡ್ಸು ಮತ್ತು ಬಾದಾಮ್ ಗೋಂದು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಹೀಟೆಲ್ಲ ಕಮ್ಮಿ ಮಾಡುತ್ತೆ, ತಂಪಾಗುತ್ತೆ ಬಾಡಿ. ಆಮೇಲೆ ಅದರಿಂದ ಸುಮಾರು ಬೆನಿಫಿಟ್ಸ್ ಐತೆ. ಎರಡರಿಂದ ವಾರದಲ್ಲಿ 2 ಸಲ ಕುಡಿಯೋಕ್ಕಾದ್ರು ಟ್ರೈ ಮಾಡಿ. ಓವರ್ ನೈಟ್ ನೆನೆಸ್ಬೇಕು ಬಾದಾಮ್ ಗೋಂದನ್ನ. ಚಿಯಾ ಸೀಡ್ಸನ್ನು ಬೇಕಾದ್ರೆ 1 ಅವರ್ ನೆನೆಸಿದ್ರು ನಡೀತದೆ. ಅದಾದಮೇಲೆ ಅದನ್ನು ಕುಡಿದ್ಬಿಟ್ಟು ಆಮೇಲೆ ರೂಮಲ್ಲಿ ಬೆಡ್ಶೀಟ್ ಎಲ್ಲ ಮುಚ್ಚಿಟ್ಬಿಟ್ಟು ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಕಡೆಯಿಂದ ಎಲ್ಲ ಕಸ ಗುಡಿಸ್ಕೊಂಡು ಬಂದು ಇವತ್ತು ನಾಷ್ಟಕ್ಕೆ ಫಟಾಫಟ್ ಅಂತ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಕ ಅಂತ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡೆ. ಅದಾದಮೇಲೆ ರವಾ ಅಂತ ರವೆ ಹುರ್ಕೊಂಡೆ. ಅದಾದಮೇಲೆ ರವೆ ಹಾಕ್ಬಿಟ್ಟು ಕೊತ ಅಂತ ಕುದಿಸ್ಬಿಟ್ರೆ ಉಪ್ಪಿಟ್ಟು ರೆಡಿ. ಪಾಪ ಬ್ಯಾಂಗಲ್ ಬಂಗಾರಿ ಮಾಡು, ಬ್ಯಾಂಗಲ್ ಬಂಗಾರಿ ಪಾಪ. ಆಯ್ತು, ಫುಲ್ ಡ್ಯಾನ್ಸು. ಅಲ್ಲಿ ಅದೇ ಹಾಕು ಅಂತ ಅಕ್ಕನ ಜೊತೆ ಸ್ವಲ್ಪ ಹೊತ್ತು ವಿಡಿಯೋ ಕಾಲಲ್ಲಿ ಮಾತಾಡ್ಬಿಟ್ಟು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಿತ್ತು ಇವತ್ತು. ಅದಕ್ಕೆ ಫಸ್ಟ್ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಇವತ್ತು ನಾನು ಮಾಡ್ತಾ ಇದ್ದೀನಿ ನ್ಯಾಚುರಲ್ ಸ್ಕಿನ್ ಕೇರ್ ರುಟೀನ್. ಈ ಸ್ಕಿನ್ ಕೇರ್ ರುಟೀನಲ್ಲಿ 3 ಸ್ಟೆಪ್ ಪ್ರೊಸೀಜರ್ ಇರುತ್ತೆ. ಫಸ್ಟ್ ಒನ್ ಬಂದು ಕ್ಲೆನ್ಸಿಂಗ್, ಸೆಕೆಂಡ್ ಒನ್ ಸ್ಕ್ರಬ್ಬಿಂಗ್, ಮೂರನೇದು ಬಂದು ಫೇಸ್ ಪ್ಯಾಕ್ ಆಗಿರುತ್ತೆ. ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಹಸಿ ಹಾಲು ತೊಗೊಂಡಿದ್ದೀನಿ 2 ಟೇಬಲ್ ಸ್ಪೂನು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಒಂದು ಕಾಟನ್ ಬಾಲ್ ಸಹಾಯದಿಂದ ಫೇಸ್ಗೆ ಮತ್ತು ನೆಕ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋತೀನಿ. ಅದಾದಮೇಲೆ 2 ರಿಂದ 3 ನಿಮಿಷ ಅದನ್ನು ಮಸಾಜ್ ಕೊಡ್ತೀನಿ. 10 ರಿಂದ 15 ನಿಮಿಷ ಅದನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಡ್ತೀನಿ. ನ್ಯಾಚುರಲ್ ಕ್ಲೆನ್ಸ್ ಆಗಿ ನಾವು ಹಾಲನ್ನು ಮಾತ್ರ ಅಲ್ಲ, ಕೊಕೊನಟ್ ಆಯಿಲು, ಜೇನುತುಪ್ಪ ಕೂಡ ಬಳಸ್ಕೋಬೋದು. ಅದು ಪೂರ್ತಿ ಡ್ರೈ ಆಗೋ ತನಕ ಬಿಟ್ಟು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಸ್ಟೆಪ್ 2 ಸ್ಕ್ರಬ್ಬಿಂಗ್. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಅದಾದಮೇಲೆ 1/4 ಚಮಚ ಅರಿಶಿನ ತೊಗೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಕೊಕೊನಟ್ ಆಯಿಲ್ ಬೇಡ ಅಂದರೆ ನೀವು ಬಾದಾಮ್ ಆಯಿಲ್ ತೊಗೋಬೋದು. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಕ್ರಬ್ಬಿಂಗ್ ಮಾಡ್ಕೋಬೇಕು. ನಾನು ಇದನ್ನು ಇವಾಗ 10 ರಿಂದ 15 ನಿಮಿಷ ನೀಟಾಗಿ ಒಂದು ಸ್ಕ್ರಬ್ ಮಾಡ್ಕೋತೀನಿ. ಈ ಥರ ಸ್ಕ್ರಬ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಏನಿದೆ ಅದನ್ನೆಲ್ಲ ಕಮ್ಮಿ ಆಗುತ್ತೆ. ಅದರಿಂದ ಇದನ್ನು ಸ್ಕ್ರಬ್ ಮಾಡಿಕೊಂಡು ಒಂದು 10-15 ನಿಮಿಷ ಫೇಸ್ ವಾಶ್ ಮಾಡಿಕೊಂಡೆ. ಅದಾದಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ 3 ಫೇಸ್ ಪ್ಯಾಕ್. ನಾನಿಲ್ಲಿ ಇವಾಗ
1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆರೆಂಜ್ ಪೀಲ್ ಪೌಡರ್ ತೊಗೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಬೀಟ್ರೋಟ್ ಜ್ಯೂಸ್ ತೊಗೊಂಡಿದ್ದೀನಿ. ಬೀಟ್ರೋಟ್ ಪೌಡ್ರ್ ಇದ್ರೂ ನೀವು ಹಾಕೋಬೋದು. ಅದಾದಮೇಲೆ 3 ಟೇಬಲ್ ಸ್ಪೂನ್ ರೋಸ್ ವಾಟರ್. ಅದಾದಮೇಲೆ 1 ಟೇಬಲ್ ಸ್ಪೂನ್ ರಾ ಮಿಲ್ಕ್ ಹಸಿ ಹಾಲು. ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1-2 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. 2 ನಿಮಿಷ ನೆನೆಸಿದ್ದಾಯಿತು. ಇದನ್ನು ಫೇಸ್ಗೆ ಮತ್ತು ನೆಕ್ಗೆ ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ನಮಗೆ ಬೀಟ್ರೋಟ್ ಜ್ಯೂಸ್ ಅಥವಾ ಬೀಟ್ರೋಟ್ ಪೌಡ್ರಿಂದ ಇನ್ಸ್ಟೆಂಟ್ ಗ್ಲೋ ಸಿಗ್ತದೆ. ಅದಕ್ಕೆ ನಾನು ಬೀಟ್ರೋಟ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಯಾವುದೇ ಫೇಸ್ ಪ್ಯಾಕ್ ಯೂಸ್ ಮಾಡಿದ್ರೂ ಫೇಸ್ ಮೇಲೆ ಅರ್ಧ ಗಂಟೆ ಮೇಲೆ ನಾವು ಆ ಫೇಸ್ ಪ್ಯಾಕ್ನ ಬಿಡೋಕೆ ಹೋಗಬಾರ್ದು. ಯಾಕಂದರೆ ಒಬ್ಬರಿಗೆ ಸ್ಕಿನ್ ಇಚ್ಚಿಂಗ್ ಆಗೋ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ಕಿನ್ ಮೇಲೆ ಅರ್ಧ ಗಂಟೆ ಮುಂಚೆ ಬಿಡೋಕೆ ಹೋಗ್ಬೇಡಿ. ಆಮೇಲೆ ನಮ್ಗಳ ಸ್ಕಿನ್ ಯಾವಾಗ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಬಿಡೋಕೆ ಹೋಗ್ಬೇಡಿ. ಇವಾಗ ಫೇಸ್ ಪ್ಯಾಕ್ ಹಚ್ಚಿದ್ದಾಯಿತು. ಅರ್ಧ ಗಂಟೆ ಟೈಮ್ ಬಿಡ್ತೀನಿ ಡ್ರೈ ಆಗೋದಕ್ಕೆ. ನೋಡಿ ಇವಾಗ ನನ್ನ ಸ್ಕಿನ್ದು ಫೇಸ್ ಪ್ಯಾಕ್ ಎಷ್ಟು ಡ್ರೈ ಆಗಿದೆ. ಇವಾಗ ಒಂಚೂರು ಈ ಥರ ಹಿಂಗೆ ಟಚ್ ಮಾಡಿ ನೋಡಿದ್ರೆ ಕೈಗೆ ಅಂಟಲ್ಲ. ಅಲ್ಲಿ ತನಕ ಬಿಟ್ಟು ಅರ್ಧ ಗಂಟೆ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡೆ ನಾನು. ನೋಡಿ ಇವಾಗ ಸ್ಕಿನ್ ಎಷ್ಟೊಂದು ಗ್ಲೋ ಆಗಿ ಕಾಣ್ತಾ ಇದೆ. ಡೆಡ್ ಸ್ಕಿನ್ ಎಲ್ಲ ಕ್ಲಿಯರ್ ಆಗಿದೆ. ಇನ್ಸ್ಟಂಟ್ ಗ್ಲೋ ಕಾಣ್ತಾ ಇದೆ. ಹೊರಗಡೆಯಿಂದ ಫೇಸ್ ಬೇಕು ಆ ಪ್ಯಾಕು ಈ ಪ್ಯಾಕು ಅಂತ ಹಾಕಿದ್ರೇ ಸಾಕಾಗಲ್ಲ. ಹೆಲ್ತಿಯಾಗಿ ಊಟನೂ ತಿನ್ನಬೇಕು, ಹೆಲ್ತಿಯಾಗೂ ಇರಬೇಕು. ಮನಸ್ಸನ್ನ ಯಾವಾಗಲೂ ಹ್ಯಾಪಿಯಾಗಿ ಇಟ್ಕೊಂಡಿರಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ. ಬಾಯ್ ಬಾಯ್.